Welcome to NR Pathshala. Today we'll be discussing the question answers of Aikya Gana poem. Abhyasa, exercise. Padagala Artha. Artha means meanings. First one, Aganita. Asankhya Lekka Villadashtu means infinity. We cannot count. Aganita. Irulu. Kattale Ratri. Irulu means night. Kattale darkness. Ratri is night. Graha Mandala. Graha mattu ಉಪಗ್ರಹಗಳ ಸಮೂಹ. Graha means planets. Mandala means the entire system. Like you can say solar system. So Graha is planet. Mattu ಉಪಗ್ರಹಗಳು. Upagrahagalu means like satellites. Samuha means all put together. Planets and its satellites all put together is called as Graha Mandala. Like you have for example solar system. Chikke. Chikke nakshatra tare means stars. Buddha. Beru tala moola. Beru means, Buddha means bottom. So, Beru. So, for the plants, root is the bottom. Beru. Tala. Tala means bottom. Moola means source. Chachu. Haradu. Vistarisu means spread. Aradhane. Pooje. Dhyana means worship. Aradhane. Puja means worship. Dhyana is meditation. So Aradhane is Puja Dhyana. Aikya. Ondagu Seru means become one. Gana. Hadu means song. Nelalu. Neralu. Chai. Shadow. Sasira. Savira. Sahasra means 1000. Second one, ಪ್ರಶ್ನೆಗಳು. ಈ ಕೆಳಗೆ ನೀಡಿರುವ ಪದ್ಯದ ಸಾಲುಗಳನ್ನು ಪೂರ್ತಿಗೊಳಿಸಿರಿ. So here poems lines are given. You have to complete the line. ಪದ್ಯದ means from the poem. ಸಾಲುಗಳು sentences are given from the poem. ಪೂರ್ಣಗೊಳಿಸಿರಿ means you have to complete the sentence. First one, ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ. ಸಾವಿರ ನದಿಗಳು means thousands of rivers ಹೇಗೆ ಹರಿದರು, however they flow, ಕೂಡುವ ಕಡಲೊಂದೇ, they all join in the ocean. ಕಡಲು is ocean. Second one, ಅಗಣಿತ ಡ್ಯಾಶ್ ಚಲನೆಗೆ ಆಕಾಶವು ಒಂದೇ. ಅಗಣಿತ ಮೀನ್ಸ್ ಕೌಂಟ್ಲೆಸ್. ಗ್ರಹಮಂಡಲಗಳ ಚಲನೆಗೆ ಆಕಾಶವು ಒಂದೇ. ಫಾರ್ ದ ಕೌಂಟ್ಲೆಸ್ ಪ್ಲಾನೆಟ್ಸ್ ಮೂಮೆಂಟ್ಸ್, ಸ್ಕೈ ಈಸ್ ಓನ್ಲಿ ಒನ್. ಯು ಮೇ ಹ್ಯಾವ್ ಕೌಂಟ್ಲೆಸ್ ಪ್ಲಾನೆಟ್ಸ್ ಬಟ್ ದ ಸ್ಕೈ ಈಸ್ ಓನ್ಲಿ ಒನ್ ಫಾರ್ ಆಲ್ ಆಫ್ ದೆಮ್. ಥರ್ಡ್ ಒನ್, 100 ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ. ಸೊ 100 ಬಗೆಯ 100 ways of worshipping will be there for the God. ಆರಾಧನೆ ಇದ್ದರೂ means even if there are 100 ways of worshipping the God, ದೇವರು ಎಲ್ಲರಿಗೊಂದೇ. God is one for everybody. Fourth one, ನಡೆನುಡಿ ಡ್ಯಾಶ್ ಇದ್ದರೂ ಬದುಕುವ ಜನ ಒಂದೇ. ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನ ಒಂದೇ. The way they live, the way they talk, ಭೇದಗಳೆಷ್ಟೇ, how much ever difference there may be among the people, ಬದುಕುವ ಜನ ಒಂದೇ. The people living are the same. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಈ ಕೆಳಗೆ ಮೀನ್ಸ್ ಬಿಲೋ, ಪ್ರಶ್ನೆಗಳಿಗೆ, ಪ್ರಶ್ನೆ ಮೀನ್ಸ್ ಕ್ವೆಶ್ಚನ್ಸ್,
ಒಂದು ವಾಕ್ಯದಲ್ಲಿ ಇನ್ ಒನ್ ಸೆಂಟೆನ್ಸ್ ಉತ್ತರಿಸಿರಿ. ಯು ಹ್ಯಾವ್ ಟು ಆನ್ಸರ್ ದಿಸ್ ಕ್ವೆಶನ್ಸ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವೆಶನ್, ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆ ಹಾಗೂ ಬುಡ ಏನನ್ನು ಸಂಕೇತಿಸುತ್ತವೆ? ದಟ್ ಇಸ್ ಐಕ್ಯಗಾನ ಪೋಯಮ್. ಮರದ ಕೊಂಬೆ, ದಟ್ ಇಸ್ ಕೊಂಬೆ ಮೀನ್ಸ್ ಬ್ರಾಂಚಸ್, ದ ಬ್ರಾಂಚಸ್ ಆಫ್ ದ ಟ್ರೀ. ಹಾಗೂ ಬುಡ, ದಟ್ ಇಸ್ ದ ಬಾಟಮ್ ಆಫ್ ದ ಟ್ರೀ, ಏನನ್ನು ಸಂಕೇತಿಸುತ್ತವೆ? ವಾಟ್ ಡಸ್ ಇಟ್ ರೆಪ್ರೆಸೆಂಟ್? ಆನ್ಸರ್, ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡ ಒಂದೇ ಎಂದು ಭಾರತೀಯರಾದ ನಾವೆಲ್ಲರೂ ಒಂದೇ ಎಂಬುದನ್ನು ಸಂಕೇತಿಸುತ್ತದೆ. ಸೊ ಐಕ್ಯಗಾನ ಪದ್ಯದಲ್ಲಿ, ಇನ್ ದಿಸ್ ಪೋಯಮ್ ಐಕ್ಯಗಾನ, ಮರದ ಕೊಂಬೆಗಳು ಚಾಚಿಕೊಂಡರು, how much ever the branches spread out from the tree, ಕೊಂಬೆಗಳು means branches, ಚಾಚಿಕೊಂಡರು means spread out, ಮರಕ್ಕೆ ಬುಡ ಒಂದೇ, there is only one bottom for the tree, that is only one root for the tree ಎಂದು ಭಾರತೀಯರಾದ ನಾವೆಲ್ಲರೂ, ವಿ ದ ಇಂಡಿಯನ್ಸ್, ನಾವೆಲ್ಲರೂ ಒಂದೇ, ವಿ ಆರ್ ಆಲ್ ಒನ್ ಎಂಬುದನ್ನು ಸಂಕೇತಿಸುತ್ತದೆ. ಸೊ ಇಟ್ ರೆಪ್ರೆಸೆಂಟ್ಸ್, ಇಟ್ ಸೇಸ್ ದ್ಯಾಟ್ ನೋ ಮ್ಯಾಟರ್ ಹೌ ಮಚ್ diversity we have in our country, still we are all Indians. Like how many branches the tree may have and how much ever it may spread, still the root is one for that tree. Second question, ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ಹಾಗೂ ಹಾಲಿನ ಬಿಳುಪು ಏನನ್ನು ಧ್ವನಿಸುತ್ತವೆ? ಸೊ ಅಗೇನ್ ಇನ್ ಐಕ್ಯಗಾನ ಸಾಂಗ್, ಹಸುಗಳ ಮೀನ್ಸ್ ಕೌ, ಬಣ್ಣ ಮೀನ್ಸ್ ಕಲರ್ ಆಫ್ ದಿ ಕೌಸ್, ಹಾಗೂ ಹಾಲಿನ ಬಿಳುಪು, ದಟ್ ಈಸ್ ಬಿಳುಪು ಮೀನ್ಸ್ ವೈಟ್ ಕಲರ್, ಸೊ ವೈಟ್ನೆಸ್ ಆಫ್ ದಿ ಮಿಲ್ಕ್ ಏನನ್ನು ಧ್ವನಿಸುತ್ತವೆ? ಅಗೇನ್ ವಾಟ್ ಡಸ್ ಇಟ್ ಸೇ? ಉತ್ತರ, ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣಗಳಲ್ಲಿ ವೈವಿಧ್ಯತೆ ಇದ್ದರೂ ಬಿಳುಪು ಒಂದೇ ಆಗಿರುವಂತೆ ಹಲವು ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ ಎಂಬ ಮಾತು ಧ್ವನಿಸುತ್ತದೆ. ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣಗಳಲ್ಲಿ ವೈವಿಧ್ಯತೆ ಇದ್ದರು. ಸೊ ವೈವಿಧ್ಯತೆ ಮೀನ್ಸ್ ಡಿಫ್ರೆಂಟ್ ವೆರೈಟೀಸ್. ಬಣ್ಣಗಳಲ್ಲಿ ವೆರೈಟಿ ಆಫ್ ವಾಟ್? ಕಲರ್ಸ್. ಆ್ಯಂಡ್ ಕಲರ್ಸ್ ಆಫ್ ಹಸುಗಳ, ದಟ್ ಈಸ್ ದ ಕೌಸ್ ಮೇ ಹ್ಯಾವ್ ಡಿಫ್ರೆಂಟ್ ಕಲರ್ಸ್ ಆನ್ ದೆಮ್ ಇದ್ದರು. ದೆನ್ ಆಲ್ಸೋ ಹಾಲಿನ ಬಿಳುಪು, ಹಾಲು ಮೀನ್ಸ್ ಮಿಲ್ಕ್, ಬಿಳುಪು ಮೀನ್ಸ್ ವೈಟ್, ಸೊ ದ ಮಿಲ್ಕ್ ಈಸ್ ವೈಟ್, ಒಂದೇ. ಸೊ ವಾಟ್ ಎವರ್ ದ ಕಲರ್ ದ ಕೌ ಈಸ್, ದ ಮಿಲ್ಕ್ ದ ಕೌ ಗಿವ್ಸ್ ಈಸ್ ಆಲ್ವೇಸ್ ವೈಟ್ ಇನ್ ಕಲರ್. ಲೈಕ್ ದ್ಯಾಟ್ ಆಗಿರುವಂತೆ ಹಲವು ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ. ಸೊ ಲೈಕ್ ದ್ಯಾಟ್ ಹಲವು ಬಗೆಯ ಮೀನ್ ಆರಾಧನೆ ಈಸ್ the way we pray to God, pujas. Okay, the way we pray to God may be of different types. Halavu means many, bage means again variety. In different ways people may pray to God. Aradhane iddaru devaru ellarigonde, God is same for everybody ಎಂಬ ಮಾತು ಧ್ವನಿಸುತ್ತದೆ. So from this sentence, this is what the meaning is. That's what the poet is trying to say. ಥರ್ಡ್ ಕ್ವೆಶ್ಚನ್, ಹಾರಾಡುವ ಧ್ವಜ ಯಾವುದರ ಸಂಕೇತವಾಗಿದೆ? ಹಾರಾಡುವ ಮೀನ್ಸ್ ದ ಫ್ಲೈಯಿಂಗ್, ಧ್ವಜ ಮೀನ್ಸ್ ಫ್ಲ್ಯಾಗ್, ಯಾವುದರ ಸಂಕೇತವಾಗಿದೆ? ಸೊ ವಾಟ್ ಡಸ್ ದ ಫ್ಲ್ಯಾಗ್ ರೆಪ್ರೆಸೆಂಟ್? ದ ಫ್ಲೈಯಿಂಗ್ ಫ್ಲ್ಯಾಗ್ ರೆಪ್ರೆಸೆಂಟ್. ಹಾರಾಡುವ ಧ್ವಜವು ನೆರಳು ಬೆಳಕುಗಳ ಸಂಕೇತವಾಗಿದೆ. ಸೊ ಹಾರಾಡುವ ಧ್ವಜವು ಇಟ್ ರೆಪ್ರೆಸೆಂಟ್ಸ್ ವಾಟ್? It represents ನೆರಳು ಮೀನ್ಸ್ ಶ್ಯಾಡೋ, ಬೆಳಕು ಮೀನ್ಸ್ ಲೈಟ್ ಗಳ ಸಂಕೇತವಾಗಿದೆ. ಸೊ ದ ಫ್ಲ್ಯಾಗ್ ರೆಪ್ರೆಸೆಂಟ್ಸ್ ದ ಲೈಟ್ ಆ್ಯಂಡ್ ದಿ ಶ್ಯಾಡೋ. ಫೋರ್ತ್ ಕ್ವೆಶ್ಚನ್, ಐಕ್ಯಗಾನ ಕವನ ಆಕರ ಗ್ರಂಥ ಯಾವುದು? ಸೊ ದಿಸ್ ಪೋಯಮ್ ಐಕ್ಯಗಾನ ಈಸ್ ಟೇಕನ್ ಫ್ರಮ್ ವಿಚ್ ಕಲೆಕ್ಷನ್ ಆಫ್ ದ ರೈಟರ್? ಸೊ ಐಕ್ಯಗಾನ ಕವನದ ಆಕರ ಗ್ರಂಥ ಪ್ರೀತಿ ಇಲ್ಲದ ಮೇಲೆ.
ಐಕ್ಯಗಾನ ಕವನ, from where it is taken? It is taken from which grantha? It is taken from ಪ್ರೀತಿ ಇಲ್ಲದ ಮೇಲೆ. So you have to remember this one. Rest all is there in the question. Instead of ಯಾವುದು, you have to replace it with ಪ್ರೀತಿ ಇಲ್ಲದ ಮೇಲೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಕೆಳಗಿನ ಪ್ರಶ್ನೆಗಳು, some 3 questions are given over here and you have to answer in 2 or 3 sentences. 2 means 2, 3 means 3, means short answers. First question, ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳ ಹೇಗೆ ತಿಳಿಸುತ್ತವೆ? ಅನೇಕತೆಯಲ್ಲಿ, ಅನೇಕತೆ means in diversity, ಏಕತೆಯನ್ನು, that is unity. ಮರ ಮತ್ತು ನದಿಗಳು, that is the tree and the river, what do they tell us about unity in diversity? Answer, ಹಲವು ಕೊಂಬೆಗಳು ಮರದಲ್ಲಿ ಚಾಚಿಕೊಂಡಿದ್ದರೂ ಸಹ ಆ ಮರಕ್ಕೆ ಇರುವ ಬುಡವು ಒಂದೇ. ಅದೇ ರೀತಿ 1000 ನದಿಗಳು ಹೇಗೇ ಹರಿದರೂ ಅವುಗಳ ಸಂಗಮವಾಗುವುದು ಒಂದೇ ಕಡಲಿನಲ್ಲಿ ಎಂಬುದು ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ತಿಳಿಸುತ್ತದೆ. ಹಲವು ಕೊಂಬೆಗಳು ಮರದಲ್ಲಿ ಚಾಚಿಕೊಂಡಿದ್ದರೂ ಸಹ, ಹಲವು ಕೊಂಬೆಗಳು ಮೀನ್ಸ್ ಅ ಟ್ರೀ ಹ್ಯಾಸ್ ಮೆನಿ ಬ್ರಾಂಚಸ್. ಕೊಂಬೆಗಳು ಮೀನ್ಸ್ ಬ್ರಾಂಚಸ್. ಮರದಲ್ಲಿ ಚಾಚಿಕೊಂಡಿದ್ದರೂ ಸಹ, ಈವನ್ ದೋ ಇಟ್ ಇಸ್ ಸ್ಪ್ರೆಡ್ ವೆಲ್ ಆನ್ ದ ಟ್ರೀ, ಆ ಮರಕ್ಕೆ ಇರುವ ಬುಡವು ಒಂದೇ. ಫಾರ್ ದ್ಯಾಟ್ ಟ್ರೀ ದೆರ್ ಇಸ್ ಓನ್ಲಿ ಒನ್ ಬಾಟಮ್, ದಟ್ ಈಸ್ ಓನ್ಲಿ ಒನ್ ರೂಟ್ ಇಟ್ ಹ್ಯಾಸ್ ಗಾಟ್. ಅದೇ ರೀತಿ ಇನ್ ದ ಸೇಮ್ ವೇ 1000 ನದಿಗಳು, 1000 ಮೀನ್ಸ್ ಥೌಸಂಡ್ಸ್, ನದಿಗಳು ಮೀನ್ಸ್ ರಿವರ್. ಅದೇ ರೀತಿ 1000 ನದಿಗಳು ಹೇಗೆ ಹರಿದರೂ, ಹೌಎವರ್ ದೇ ಫ್ಲೋ, ಅವುಗಳು ಸಂಗಮವಾಗುವುದು. ಸಂಗಮ ಮೀನ್ಸ್ ವೇರ್ ದೇ ಜಾಯಿನ್. ವೇರ್ ಡು ದ ರಿವರ್ಸ್ ಜಾಯಿನ್? ರಿವರ್ಸ್ ಜಾಯಿನ್ ಇನ್ ದ ಓಷನ್. ಸೊ ದೇ ಸಂಗಮವಾಗುವುದು ಒಂದೇ ಕಡಲಿನಲ್ಲಿ. ಇನ್ ಒನ್ ಓಷನ್ ಓನ್ಲಿ ದೇ ಆಲ್ ಗೋ ಆ್ಯಂಡ್ ಜಾಯಿನ್ ಎಂಬುದು ಅನೇಕತೆಯಲ್ಲಿ ಏಕತೆಯನ್ನು, ನೋ ಮ್ಯಾಟರ್ ಹೌ ಮಚ್ ಡಿಫ್ರೆನ್ಸಸ್ ವಿ ಹ್ಯಾವ್ in our clothing, in our language or any other way, still our root is India. We all come and join in India. So ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ತಿಳಿಸುತ್ತವೆ. So this is what the tree and the river teaches us. Second question, ಇರುಳಿಗೆ ಸಾಸಿರ ಚುಕ್ಕಿಗಳಿದ್ದರೂ ಹಗಲಿಗೆ ರವಿ ಒಂದೇ ಎನ್ನುವಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು? ಭಾವನೆಗಳು ಮೀನ್ಸ್ ವಾಟ್ ಆರ್ ದಿ ಎಮೋಷನ್ಸ್ ಆಫ್ ದಿ ಪೋಯೆಟ್. ಕವಿ ಇಸ್ ಪೋಯೆಟ್. ವಾಟ್ ಆರ್ ದಿ ಎಮೋಷನ್ಸ್ ಆಫ್ ದಿ ಪೋಯೆಟ್ ವೆನ್ ಹಿ ಸೇಸ್ ಇರುಳಿಗೆ ಸಾಸಿರ ಚುಕ್ಕಿಗಳಿದ್ದರು? ಇರುಳು ಮೀನ್ಸ್ ನೈಟ್. ಸೊ ಇನ್ ದ ನೈಟ್ ಸಾಸಿರ, ಸಾಸಿರ ಮೀನ್ಸ್ 1000, ದಟ್ ಇಸ್ 1000. ಚುಕ್ಕಿಗಳಿದ್ದರು, ಚುಕ್ಕಿಗಳು ಮೀನ್ಸ್ ಸ್ಟಾರ್ಸ್. ಇನ್ ದ ನೈಟ್ ದೇರ್ ಆರ್ ಥೌಸಂಡ್ಸ್ ಆಫ್ ಸ್ಟಾರ್ಸ್. ಹಗಲಿಗೆ ರವಿ ಒಂದೇ. ಫಾರ್ ಎ ಡೇ ಟೈಮ್ ವಿ ಹ್ಯಾವ್ ಓನ್ಲಿ ಒನ್ ಸನ್ ಎನ್ನುವಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು? ಸೊ ವಾಟ್ ಆರ್ ದ ಎಮೋಷನ್ಸ್ ಆಫ್ ದಿ ಪೋಯೆಟ್ ವೆನ್ ಹಿ ಸೇಸ್ ದಿಸ್? ಉತ್ತರ, ಇರುಳಿನಲ್ಲಿ ಆ ಚಂದದ ಆಗಸದಲ್ಲಿ ಚಿಕ್ಕೆಗಳು 1000 ಇದ್ದು ಮಿನುಗುತ್ತಿದೆ. ಆದರೆ ಹಗಲಿಗೆ ರವಿ ಒಬ್ಬನೇ ಜಗತ್ತಿಗೆ ಬೆಳಕನ್ನು ನೀಡುವಂತೆ ವೈವಿಧ್ಯತೆ ಹೊಂದಿದವರಿಗೆ ಭಾರತ ಒಂದೇ ಆಸರೆಯಾಗಿದೆ ಎಂಬ ಭಾವನೆ ಇಲ್ಲಿ ವ್ಯಕ್ತವಾಗುತ್ತದೆ. ಸೊ ಇರುಳಿನಲ್ಲಿ ಆ ಚಂದದ ಆಗಸದಲ್ಲಿ, ಇರುಳಿನಲ್ಲಿ ಇನ್ ದ ನೈಟ್, ಆ ಚಂದದ ಇನ್ ದಟ್ ಬ್ಯೂಟಿಫುಲ್ ಆಗಸದಲ್ಲಿ, ದಟ್ ಈಸ್ ಇನ್ ದ ಸ್ಕೈ, ಆಗಸದಲ್ಲಿ ವಾಟ್ ಡು ಯು ಸಿ? ಸ್ಟಾರ್ಸ್. ಸೊ ಚಿಕ್ಕೆಗಳು 1000 ಇದ್ದು, ಸ್ಟಾರ್ಸ್ ಆರ್ ಇನ್ ಥೌಸಂಡ್ಸ್ ಇದ್ದು ಮಿನುಗುತ್ತಿದೆ. ದೇ ಆರ್ ಆಲ್ ಶೈನಿಂಗ್. ಥೌಸಂಡ್ಸ್ ಆಫ್ ಸ್ಟಾರ್ಸ್ ಆರ್ ಶೈನಿಂಗ್ ಇನ್ ದ ಸ್ಕೈ ಇನ್ ದ ನೈಟ್. ಆದರೆ ಬಟ್ ಹಗಲಿಗೆ, ದಟ್ ಈಸ್ ಇನ್ ದ ಡೇ ಟೈಮ್. ಹಗಲು ಮೀನ್ಸ್ ಡೇ ಟೈಮ್. ರವಿ, ರವಿ ಈಸ್ ದ ಸನ್. ಓಕೆ, ಒಬ್ಬನೇ ಜಗತ್ತಿಗೆ ಬೆಳಕನ್ನು ನೀಡುವಂತೆ. ಸೊ ಇನ್ ದ ಡೇ ಟೈಮ್ ವಿ ಹ್ಯಾವ್ ಓನ್ಲಿ ಒನ್ ಸನ್ ದಟ್ ಈಸ್ ಗಿವಿಂಗ್ ಲೈಟ್. ಬೆಳಕು ಈಸ್ ಲೈಟ್. ಈ ಜಗತ್ತಿಗೆ, ಫಾರ್ ದಿಸ್ ವರ್ಲ್ಡ್, ಸನ್ ಅಲೋನ್ ಗಿವ್ಸ್ ದಿ ಲೈಟ್ ಡ್ಯೂರಿಂಗ್ ದ ಡೇ ಟೈಮ್. ನೀಡುವಂತೆ ವೈವಿಧ್ಯತೆ
ಹೊಂದಿದವರಿಗೆ, that is whoever are having differences. Now differences, like I said, it could be the way of dressing, the food, the languages, the culture. So many differences are there in our country. Bharata onde, but for all the people in India, our country is one country only, that is Bharata. ಆಸರೆಯಾಗಿದೆ. So Bharata is our shelter. No matter how much difference we have, but we all are Indians, and if it is in India we live ಎಂಬ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಸೊ ದಿಸ್ ಥಾಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದಿಸ್ ವೇ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಹಿಯರ್ 2 questions are given. Questions are given. You have to answer in 8. 8 means 8. 10 means 10. ವಾಕ್ಯಗಳನ್ನು 8-10 sentences you have to answer. That means these are all long questions. ಈ ಫಸ್ಟ್ ಕ್ವೆಶ್ಚನ್, ನಾವೆಲ್ಲರೂ ಒಂದೇ ಭಾರತ ನಮಗೊಂದೇ ಎನ್ನುವುದಕ್ಕೆ ಕವಿ ನೀಡುವ ನಿದರ್ಶನಗಳಾವು. ನಾವೆಲ್ಲರೂ ಒಂದೇ, ವಿ ಆರ್ ಆಲ್ ಒನ್, ಭಾರತ ನಮಗೊಂದೇ, ದಟ್ ಈಸ್ ಇಂಡಿಯಾ ಈಸ್ ಒನ್ ಫಾರ್ ಅಸ್ ಎನ್ನುವುದಕ್ಕೆ, ಫಾರ್ ದಸ್ ಕವಿ ನೀಡುವ ನಿದರ್ಶನಗಳಾವು. ನಿದರ್ಶನ, ಅಗೇನ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ದ ಪೋಯಟ್ ಇಸ್ ಗಿವಿಂಗ್. ಉತ್ತರ, ಕವಿ GS ಶಿವರುದ್ರಪ್ಪನವರು ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವು ಒಂದೇ. ಸಾವಿರ ನದಿಗಳು ಹೇಗೇ ಹರಿದರೂ ಅವುಗಳು ಸಂಗಮವಾಗುವ ಕಡಲೊಂದೇ. ಇರುಳಿಗೆ ಸಾವಿರಾರು ಚುಕ್ಕಿಗಳಿದ್ದರೂ ಹಗಲಿನ ರವಿ ಒಂದೇ. ಭಾರತದಲ್ಲಿ ವಿವಿಧ ರೀತಿಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೂ ಒಂದೇ. ಹಲವು ಬಣ್ಣಗಳ ಹಸುಗಳಿದ್ದರೂ ಕರೆಯುವ ಹಾಲಿನ ಬಿಳುಪು ಒಂದೇ. ನಡೆ ನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನ ಒಂದೇ. ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ ಹಾರಾಡುವ ಧ್ವಜ ಒಂದೇ ಎಂಬ ನಿದರ್ಶನಗಳನ್ನು ನೀಡಿದ್ದಾರೆ. ಸೊ ನಾವೆಲ್ಲರೂ ಒಂದೇ, ಭಾರತ ನಮಗೊಂದೇ. ವಿ ಆರ್ ಆಲ್ ಒನ್ ಆ್ಯಂಡ್ ಇಂಡಿಯಾ ಇಸ್ ಓನ್ಲಿ ಒನ್ ಫಾರ್ ಅಸ್. So to tell this, what and all example the poet is given. Kavi JS ಶಿವರುದ್ರಪ್ಪನವರು, that is the name of the poet. ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡ ಒಂದೇ. So now he's talking about the trees. How much ever the branches may be, how many number of branches the tree may have, but still the root is one for the tree. ಸಾವಿರ ನದಿಗಳು ಹೇಗೇ ಹರಿದವು ಅವುಗಳು ಸಂಗಮವಾಗುವ ಕಡಲೊಂದೇ. ಸೊ ಸಾವಿರ ನದಿಗಳು, ಥೌಸಂಡ್ಸ್ ಆಫ್ ರಿವರ್ಸ್ ಹೇಗೆ ಹರಿದರು, ಹೌಎವರ್ ದೇ ಫ್ಲೋ, ದೇ ಆಲ್ ಗೋ ಆ್ಯಂಡ್ ಮೀಟ್ ಇನ್ ಒನ್ ಓಷನ್. ಸಂಗಮವಾಗುವ ಮೀನ್ಸ್ ದೇ ಜಾಯಿನ್. ಕಡಲೊಂದೇ, ದ ಸೀ ಇಸ್ ಒನ್. ಇರುಳಿಗೆ ಸಾವಿರಾರು ಚುಕ್ಕಿಗಳಿದ್ದರೂ ಹಗಲಿನ ರವಿ ಒಂದೇ. ಸೊ ಇನ್ ದ ನೈಟ್, ಇರುಳಿಗೆ ಇಸ್ ನೈಟ್, ಸಾವಿರಾರು ಚುಕ್ಕಿಗಳಿದ್ದರು, ಥೌಸಂಡ್ಸ್ ಆಫ್ ಸ್ಟಾರ್ಸ್ ಆರ್ ದೇರ್ ಇನ್ ದ ಸ್ಕೈ. ಬಟ್ ಹಗಲಿಗೆ, ದಟ್ ಈಸ್ ಇನ್ ದ ಡೇ ಟೈಮ್, ರವಿ ಒಂದೇ. ವಿ ಹ್ಯಾವ್ ಓನ್ಲಿ ಒನ್ ಸನ್ ದಟ್ ಗಿವ್ಸ್ ಲೈಟ್ ಫಾರ್ ಅಸ್ ಡ್ಯೂರಿಂಗ್ ದ ಡೇ ಟೈಮ್. ಭಾರತದಲ್ಲಿ ವಿವಿಧ ರೀತಿಯ ಆರಾಧನೆ ಇದ್ದರು. ಸೊ ಇನ್ ಅವರ್ ಕಂಟ್ರಿ ದೇರ್ ಮೇ ಬಿ ಡಿಫರೆಂಟ್ ವೇಸ್ ಆಫ್ ಪ್ರೇಯಿಂಗ್ ಟು ಗಾಡ್. ದೇವರು ಎಲ್ಲರಿಗೊಂದೇ, ಗಾಡ್ ಇಸ್ ಒನ್ ಫಾರ್ ಆಲ್ ಆಫ್ ಅಸ್. ಹಲವು ಬಣ್ಣಗಳ ಹಸುಗಳಿದ್ದರೂ, ಸೊ ಕೌಸ್ ಮೇ ಬಿ ಆಫ್ ಡಿಫ್ರೆಂಟ್ ಕಲರ್ಸ್. ಕರೆಯುವ ಹಾಲಿನ ಬಿಳುಪೊಂದೇ. ಸೊ ವೆನ್ ಯು ಮಿಲ್ಕ್ ದೆಮ್, ಕಲರ್ ಆಫ್ ದ ಮಿಲ್ಕ್ ಈಸ್ ವೈಟ್ ಓನ್ಲಿ. ಹಾಲಿನ ಬಿಳುಪು ಒಂದೇ. ನಡೆ ನುಡಿ ಭೇದಗಳೆಷ್ಟೇ ಆದರೂ ಬದುಕುವ ಜನ ಒಂದೇ. ಸೊ ನಡೆ ನುಡಿ, the way they live, their lifestyles may be different. ಭೇದಗಳೆಷ್ಟೇ ಇದ್ದರೂ, there may be so much differences the way the people live, but people are same. ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ. ಸೊ ನೆಳಲು ಈಸ್ ಶಾಡೋ, ಬೆಳಕು ಈಸ್ ದಿ ಲೈಟ್. ಗಳ ರೆಕ್ಕೆಯ ಬಿಚ್ಚುತ, ಹಾರಾಡುವ ಧ್ವಜ ಒಂದೇ. ಸೊ ಅವರ್ ಫ್ಲಾಗ್, ಅವರ್ ನ್ಯಾಷನಲ್ ಫ್ಲಾಗ್, day and night, in the night and that is ನೆಳಲು as well as ಬೆಳಕು, in the daytime also, it is spread out and it is flying over there. That flag is one for us ಎಂಬ ನಿದರ್ಶನಗಳನ್ನು ನೀಡಿದ್ದಾರೆ. ಸೆಕೆಂಡ್ ಕ್ವೆಶ್ಚನ್,
ಐಕ್ಯಗಾನ ಪದ್ಯದಲ್ಲಿ ಕವಿ ನೀಡಿರುವ ಸಂದೇಶವೇನು? ಸೊ ಇನ್ ದಿಸ್ ಪೋಯಮ್ ಐಕ್ಯಗಾನ, ಕವಿ, ದಟ್ ಇಸ್ ಅ ಪೋಯೆಟ್, ನೀಡಿರುವ ಸಂದೇಶವೇನು? ವಾಟ್ ಮೆಸೇಜ್ ಹಿ ಇಸ್ ಗಿವಿಂಗ್ ಥ್ರೂ ದಿಸ್ ಪೋಯಮ್? ಉತ್ತರ: ಭಾರತದಲ್ಲಿ ವೈವಿಧ್ಯವಾದ ಜನರ ಉಡುಗೆ ತೊಡುಗೆ, ಸಂಸ್ಕೃತಿ, ಭಾಷೆ, ಧರ್ಮ, ಕಸುಬು ಭಿನ್ನವಾಗಿದ್ದರೂ ನಾವು ಭಾರತೀಯರು ಎಂಬ ಏಕತಾಭಾವ ಎಲ್ಲರಲ್ಲೂ ಇದೆ. ಇಂತಹ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವು ಜಾತಿ, ಧರ್ಮ, ಪಂಗಡ, ಪ್ರದೇಶ, ಭಾಷೆ, ನೆಲ, ಜಲಗಳ ವಿಚಾರವಾಗಿ ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ ಪ್ರೀತಿ, ವಿಶ್ವಾಸ, ಗೌರವಗಳನ್ನು ಬೆಳೆಸಿಕೊಂಡು ರಾಷ್ಟ್ರದ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ. ಭಾರತಾಂಬೆಯ ಮಕ್ಕಳು ಎನ್ನುವ ಏಕತಾಭಾವ ಬಲವಾದರೆ ದೇಶ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಹೀಗಾಗಿ ಕವಿಯು ಪ್ರಕೃತಿಯ ಹಲವು ನಿದರ್ಶನಗಳ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ತಿಳಿಸಿದ್ದಾರೆ. So what is the message the poet is giving here? He is saying unity in diversity. So he is first explaining the diversity. ಭಾರತದಲ್ಲಿ ವೈವಿಧ್ಯವಾದ, again there is a diverse people, a different variety of people are there with different lifestyle in our country. What and all are different? Uduge, the way they dress. Toduge, again they are dressing. Samskriti, the culture. Bhashe, language. Dharma, caste. Kasubu, that is the job. ಭಿನ್ನವಾಗಿದ್ದರು, even though they are different. ನಾವು ಭಾರತೀಯರು, ವಿ ಆರ್ ಆಲ್ ಇಂಡಿಯನ್ಸ್ ಎಂಬ ಏಕತಾಭಾವ ಎಲ್ಲರಲ್ಲೂ ಇದೆ. ಸೊ ದಿಸ್ ಒನ್ನೆಸ್, ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಇಂಡಿಯನ್ಸ್. ನಾವು ದಿಸ್ ಎಮೋಷನ್ ಇಸ್ ದೇರ್ ಇನ್ ಎವ್ರಿಬಡಿ, ಎಲ್ಲರಲ್ಲೂ ಇದೆ. ಇಂತಹ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವು ಇಂತಹ ಪುಣ್ಯಭೂಮಿ. ಸೊ ಹಿಸ್ ಕಂಪೇರಿಂಗ್ India, our country, Bharat, to be a Punya Bhumi. It is a holy land. So, in this holy land we are born. Intaha Punya Bhumiyalli janisida naavu. So, people who are born in this holy land, we, jati, caste, dharma, religion, pangada, sectors, pradesha, places, area, bhashe, language, nela, land, jala, that is water, ವಿಚಾರವಾಗಿ on all these matters ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ, we should not develop hatred among each other on all these matters, be it religion or place or water or language. We should not fight for all these things. ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ, ಪ್ರೀತಿ, ವಿಶ್ವಾಸ, ಸೊ ಪ್ರೀತಿ, ಲವ್, ವಿಶ್ವಾಸ, ಟ್ರಸ್ಟ್, ಗೌರವ, ರೆಸ್ಪೆಕ್ಟ್ ಬೆಳೆಸಿಕೊಂಡು ವಿ ಶುಡ್ ಡೆವಲಪ್ ಆಲ್ ದಿಸ್ ಅಮಾಂಗ್ ಅಸ್. ದಟ್ ಇಸ್ ಲವ್, ಟ್ರಸ್ಟ್ ಆ್ಯಂಡ್ ರೆಸ್ಪೆಕ್ಟ್. ವಿ ಶುಡ್ ಡೆವಲಪ್ ದ್ಯಾಟ್. ಬೆಳೆಸಿಕೊಂಡು ರಾಷ್ಟ್ರದ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ. ಸೊ ವಿ ಶುಡ್ ಸ್ಟ್ರೆಂಥನ್ ಆಲ್ ದಿಸ್ ಇನ್ ಅವರ್ ಕಂಟ್ರಿ. ಭಾರತಾಂಬೆಯ ಮಕ್ಕಳು, ವಿ ದ ಚಿಲ್ಡ್ರನ್ ಆಫ್ ದಿಸ್ ಕಂಟ್ರಿ ಎನ್ನುವ ಏಕತಾಭಾವ, that is that emotion, oneness, we have unity in our country. So this emotion ಬಲವಾದರೆ, if it becomes stronger, ದೇಶ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. So it is possible for our country to progress. If we are all having unity among us, then it's easy for the country to progress without any trouble. ಹೀಗಾಗಿ ಕವಿಯು ಪ್ರಕೃತಿಯ ಹಲವು ನಿದರ್ಶನಗಳ ಮೂಲಕ, ಸೊ ಲೈಕ್ ದಿಸ್, ವಾಟ್ ಡಸ್ ದ ಪೋಯಟ್ ಡೂ ಟು ಎಕ್ಸ್ಪ್ರೆಸ್ ಆಲ್ ದೀಸ್ ಥಿಂಗ್ಸ್? ಕವಿಯು, ಪ್ರಕೃತಿ ಇಸ್ ದ ನೇಚರ್, ಹಲವು ನಿದರ್ಶನ. ಹಿ ಈಸ್ ಟೇಕಿಂಗ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಫ್ರಮ್ ದ ನೇಚರ್ ಟು ಗಿವ್ ದಿಸ್ ಮೆಸೇಜ್, ಸಂದೇಶ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ತಿಳಿಸಿದ್ದಾರೆ. ಸೊ that we are, even though there is unity in diversity, this is the message the poet wants to give.